ರಾಜ್ಯದಲ್ಲಿ ಹಿಂದಿ ಬ್ಯಾನ್, ಶಾಲೆಯಲ್ಲಿ ಎರಡೇ ಭಾಷೆ, ದ್ವಿಭಾಷಾ ನೀತಿಗೆ ಸರ್ಕಾರ ಮಣೆ. ನಮಸ್ಕಾರ ಸ್ನೇಹಿತರೆ, ಹಿಂದಿ ಕಲಿಕೆ ದೇಶದಲ್ಲಿ ಭಾರಿ ಚರ್ಚೆ ಮತ್ತು ವಿವಾದಕ್ಕೆ ಕಾರಣವಾಗ್ತಿರೋ ವಿಚಾರ. ಈಗ ಇಂಥ ಹಿಂದಿಯನ್ನ ಕರ್ನಾಟಕದ ಶಾಲೆಗಳಲ್ಲೂ ಕೂಡ ಬ್ಯಾನ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ತಮಿಳುನಾಡು, ಮಹಾರಾಷ್ಟ್ರ ರೀತಿನೇ ತ್ರಿಭಾಷಾ ಸೂತ್ರವನ್ನು ತೆಗೆದುಹಾಕಿ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡೋಕೆ ಹೆಜ್ಜೆ ಇಡ್ತೀವಿ ಅಂತ ಹೊರಟಿದ್ದಾರೆ. ಈಗ ಆಲ್ರೆಡಿ ಈ ಸಂಬಂಧ ರಾಜ್ಯ ಶಿಕ್ಷಣ ನೀತಿ ಆಯೋಗ SCP ಸರ್ಕಾರಕ್ಕೆ ವರದಿ ಕೂಡ ರೆಡಿ ಮಾಡಿದೆ. ಖುದ್ದು CM ಸಿದ್ದರಾಮಯ್ಯ ಕೂಡ ನಾವು ದ್ವಿಭಾಷಾ ನೀತಿಗೆ ಕಮಿಟ್ ಆಗಿದ್ದೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಆಗ್ತಿರೋ ತಯಾರಿ ನೋಡಿದ್ರೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಅನುಷ್ಠಾನ ಆಗಬಹುದು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಕೊನೆಗೂ ಕರ್ನಾಟಕದಲ್ಲಿ ಹಿಂದಿಗೆ ಗೇಟ್ ಪಾಸ್ ಸಿಗ್ತಾ ಇದೆಯಾ? ಮಕ್ಕಳಿನ ಮೇಲೆ ಎರಡೇ ಭಾಷೆ ಓದಿದ್ರೆ ಸಾಕ? 3 ಅಥವಾ 2 ಮಕ್ಕಳು ಎಷ್ಟು ಭಾಷೆ ಕಲ್ತ್ರೆ ಒಳ್ಳೆಯದು? ಈ ಬಗ್ಗೆ ಅಧ್ಯಯನಗಳು ಹೇಳೋದೇನು? ಬನ್ನಿ, ಕರ್ನಾಟಕದ ಶಿಕ್ಷಣ ನೀತಿಯಲ್ಲಿ ಆಗ್ತಿರೋ ಈ ದೊಡ್ಡ ಬದಲಾವಣೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಎರಡೇ ನುಡಿ ಸಾಕು. ಸ್ನೇಹಿತರೆ, 16 ವರ್ಷಗಳಿಂದ ಕರ್ನಾಟಕದಲ್ಲಿ ಈ ಡಿಮಾಂಡ್ ಇದೆ, ದಶಕಗಳಿಂದ ಇದೆ. ಆದರೆ ಇತ್ತೀಚೆಗೆ ಕಳೆದ ಕೆಲ ತಿಂಗಳಿಂದ ಜಾಸ್ತಿ ಆಗಿದೆ ಈ ಕೂಗು. ಕನ್ನಡ, ಕನ್ನಡಿಗ, ಕರ್ನಾಟಕ ವಿಚಾರಗಳನ್ನ ಮುನ್ನೆಲೆಗೆ ತರಬೇಕು, ರಾಜಕೀಯ ವಲಯದಲ್ಲಿ ಕರ್ನಾಟಕದ ಹಿತಾಸಕ್ತಿಗಳಿಗೆ ಹೆಚ್ಚು ಮನ್ನಣೆ ಸಿಗಬೇಕು ಅಂತ ಹೊಸದಾಗಿ ಶುರುವಾಗಿರೋ ನಾಡು ನುಡಿ ನಮ್ಮ ಆಳ್ವಿಕೆ ವೇದಿಕೆ ಈ ವಿಚಾರವನ್ನ ಹೆಚ್ಚಾಗಿ ಪ್ರಚಾರ ಮಾಡ್ತಾ ಇತ್ತು. ತ್ರಿಭಾಷಾ ನೀತಿಯಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಇಲ್ಲ, ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಮತ್ತೊಂದು ಭಾಷೆ ಕಲಿಬೇಕಾದ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ. ವಿಷಯ ಕಲಿಕೆಗೆ, ಜ್ಞಾನ ಬೆಳೆಸೋಕೆ 2 ಭಾಷೆ ಸಾಕು, ಇಲ್ಲ ಅಂದ್ರೆ ಈ ಎಕ್ಸ್ಟ್ರಾ ಭಾಷೆ ಕಲಿಯೋದೇ ಮಕ್ಕಳಿಗೆ ಹೊರೆಯಾಗಿ ಮಕ್ಕಳ ವಿಷಯ ಗ್ರಹಣೆಗೆ ಮೀಸಲಿಟ್ಟ ಟೈಮ್ ಕಮ್ಮಿ ಆಗುತ್ತೆ. ಅಲ್ಲದೆ ಬೇರೆ ರಾಜ್ಯದಲ್ಲಿ ಜಾರಿಯಾಗದ ತ್ರಿಭಾಷಾ ಸೂತ್ರ ನಮ್ಮಲ್ಲಿ ಮಾತ್ರ ಯಾಕೆ ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಖ್ಯಾತ ಗೀತ ರಚನೆಕಾರ ಕವಿರಾಜ್, ಹಿರಿಯ ಸಿನಿಮಾ ಪತ್ರಕರ್ತ ಶ್ಯಾಮ್ ಪ್ರಸಾದ್ ಸೇರಿ ಹಲವರು ಈ ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದ್ರು. ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ಈ ಕ್ಯಾಂಪೇನ್ಗೆ ಕೈ ಜೋಡಿಸಿದ್ರು. ಜಿಲ್ಲೆಗಳಲ್ಲಿ ಪಕ್ಷಾತೀತವಾಗಿ ರಾಜಕಾರಣಿ, ಅಧಿಕಾರಿಗಳು ಹಾಗೂ ವಿಷಯ ತಜ್ಞರನ್ನ ಕರೆಸಿ ಚರ್ಚೆ, ಅರಿವು, ಜನಾಭಿಪ್ರಾಯ ಮೂಡಿಸೋ ಕೆಲಸ ನಡೆದಿತ್ತು. ಹೀಗಾಗಿ ಕರ್ನಾಟಕದಾದ್ಯಂತ ದ್ವಿಭಾಷಾ ನೀತಿ ಜಾರಿಗೆ ದೊಡ್ಡ ಒತ್ತಡ ಸೃಷ್ಟಿಯಾಗಿತ್ತು. ಇದರ ನಡುವೆ ಮಹಾರಾಷ್ಟ್ರದಲ್ಲೂ ಕೂಡ ಹಿಂದಿ ಕಡ್ಡಾಯ ಮಾಡೋಕ್ ಹೋಗಿ ತ್ರಿಭಾಷಾ ಸೂತ್ರವನ್ನೇ ಕೈಬಿಡಬೇಕಾಗಿ ಬಂದಿದ್ದು ಈ ಒತ್ತಡವನ್ನ ಇನ್ನಷ್ಟು ಹೆಚ್ಚು ಮಾಡಿತ್ತು. ಈಗ ಕೊನೆಗೂ ಸರ್ಕಾರ ಒತ್ತಡಕ್ಕೆ ಮಣಿದು ಹಿಂದಿಗೆ ಗೇಟ್ ಪಾಸ್ ಹೇಳೋಕೆ ಮುಂದಾಗ್ತಾ ಇದೆ. ದ್ವಿಭಾಷಾ ನೀತಿ ಜಾರಿ, ಸರ್ಕಾರಕ್ಕೆ SCP ವರದಿ. ರಾಜ್ಯ ಶಿಕ್ಷಣ ನೀತಿ ಆಯೋಗ 2 ನುಡಿ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ವಿಚಾರದಲ್ಲಿ ಸಲಹೆ ಸೂಚನೆ ಕೊಡೋ ಟಾಪ್ ಬಾಡಿ ಇದು. ಮಾಜಿ UGC ಅಧ್ಯಕ್ಷ ಸುಖದೇವ್ ಥೋರಟ್ ಇದರ ಮುಖ್ಯಸ್ಥರು. ಈಗ ಇಂತಹ ಸಂಸ್ಥೆ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಿ ಅಂತ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ. 3ನೇ ಭಾಷೆಯಿಂದ ಮಕ್ಕಳಿಗೆ ಹೆಚ್ಚುವರಿ ಒತ್ತಡ ಸೃಷ್ಟಿಯಾಗ್ತಾ ಇದೆ. ಇದರಿಂದ ಮಕ್ಕಳ ಕಾಗ್ನಿಟಿವ್ ಸ್ಕಿಲ್ಸ್ ಅಂದ್ರೆ ಅರಿವಿನ ಕೌಶಲ್ಯ ಅಥವಾ ಬೌದ್ಧಿಕ ಕೌಶಲ್ಯಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ಹೀಗಾಗಿ ತಮಿಳುನಾಡು ತರ ಕರ್ನಾಟಕ ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲಿಷ್ ಮಾತ್ರ ಹೇಳ್ಕೊಡ್ಬೇಕು ಅಂತ ಹೇಳಿದೆ. ಅಲ್ಲದೆ ಈ ಸಂಬಂಧ ಒಂದು ರಿಪೋರ್ಟ್ ಕೂಡ ರೆಡಿ ಮಾಡಿದೆ. ಸದ್ಯ ಈ ರಿಪೋರ್ಟ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋ ಕೆಲಸ ನಡೀತಾ ಇದ್ದು ಈ ವಾರಾಂತ್ಯದ ಒಳಗೆ ಸರ್ಕಾರಕ್ಕೆ ಸಲ್ಲಿಕೆಯಾಗೋ ನಿರೀಕ್ಷೆ ಇದೆ. ರಿಪೋರ್ಟ್ ಸಿಕ್ಕ ತಕ್ಷಣ ಸರ್ಕಾರ ಮುಂದಿನ ಹಂತದ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಖುದ್ದು CM ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಇವಾಗ ಉತ್ಸುಕತೆ ತೋರಿಸ್ತಾ ಇದ್ದಾರೆ. ಕಳೆದ ವಾರ ಪ್ರೋಗ್ರಾಮ್ ಒಂದರಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ನಾನು ಕಮಿಟ್ ಆಗಿದ್ದೀನಿ, ಇದು ನನ್ನ ಅಭಿಪ್ರಾಯ, ಆದರೆ ಇದನ್ನೇ ಸರ್ಕಾರದ ಅಭಿಪ್ರಾಯ ಮಾಡೋಕೆ ಪ್ರಯತ್ನ ಪಡ್ತೀನಿ, ದ್ವಿಭಾಷಾ ನೀತಿ ಜಾರಿಗೆ ಪ್ರಯತ್ನ ಪಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಸದ್ಯ ಸರ್ಕಾರದ ಮಟ್ಟದಲ್ಲಿ ಯಾರೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯ ಮಕ್ಕಳ ಹಿತ ಮತ್ತು ಭವಿಷ್ಯದ ದೃಷ್ಟಿಯಿಂದ ದ್ವಿಭಾಷಾ ನೀತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಸಲಹೆಯಂತೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಮಂತ್ರಿ ಶಿವರಾಜ್ ತಂಗಡಗಿ ಕೂಡ ರಾಜ್ಯಕ್ಕೆ ದ್ವಿಭಾಷಾ ಸೂತ್ರ ಬೇಕು, CM ಅಭಿಪ್ರಾಯವೇ ನನ್ನ ಒಪಿನಿಯನ್ ಅಂತ ಹೇಳಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರ ಬೇಗ ಜಾರಿಯಾಗೋ ಲಕ್ಷಣ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ 3 ನೈಟ್ 4 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 3ನೇ ತಾರೀಕು 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆದ್ರೆ ಸ್ನೇಹಿತರೆ, ಇಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಬಗ್ಗೆ ಒಂದು ವಿಚಾರವನ್ನ ಹೇಳಬೇಕು. ಈ ದೇಶದಲ್ಲಿ ತ್ರಿಭಾಷಾ ನೀತಿಯ ಸೂತ್ರಧಾರರೇ ಕಾಂಗ್ರೆಸ್ನವರು. ಈ ಹಿಂದಿನಿಂದಲೂ ಕೂಡ, ನೆಹರು ಕಾಲದಿಂದಲೂ ಕೂಡ ಜೋರಾಗಿ ಇದನ್ನು ಜಾರಿ ಮಾಡ್ತಾ ಬಂದವರೇ ಕಾಂಗ್ರೆಸ್ನವರು.
ಕರ್ನಾಟಕದಲ್ಲೂ ಕೂಡ ದಶಕಗಳಿಂದ ಹಿಂದಿ ಹೇಳ್ಕೊಡ್ಲಾಗ್ತಾ ಇದೆ ಅಂತ ಹೇಳಿದ್ರೆ ಆಗ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಇಲ್ಲೆಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಅವ್ರದೇ ಕೆಲಸ ಇದೆ ಅಲ್ಲ ಹಿಂದಿಯನ್ನು ಪುಷ್ ಮಾಡಿರೋದು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ 2 ಭಾಷೆಯನ್ನು ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೆ. ಉತ್ತರ ಭಾರತದಲ್ಲೂ ಕೂಡ ಕೆಲ ಕಡೆ 5 ಭಾಷೆ 6ನೇ ಸಬ್ಜೆಕ್ಟ್ ಆಗಿ ಡ್ರಾಯಿಂಗ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಮಾತ್ರ ಹಿಂದಿಯ ಹಿಂಸೆ, ಹಿಂದಿ ಕಲಿಬೇಕು ಅಂತ. ರಾಷ್ಟ್ರೀಯ ಪಕ್ಷಗಳ ಕಿತಾಪತಿ ಇದು. ಅದರಲ್ಲೂ ಕೂಡ ಈ ವಿಚಾರದಲ್ಲಿ ಪಿತಾಮಹ ಕಾಂಗ್ರೆಸ್ ಪಾರ್ಟಿನೇ. 2013ರಿಂದ 2018 ತನಕ ಸಿದ್ದರಾಮಯ್ಯ ಅವರು CM ಆಗಿದ್ರು. ಅವಾಗ ಇದ್ರ ಬಗ್ಗೆ ಕಿಮಕ್ ಅಂದಿರಲಿಲ್ಲ. ಅವರು ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ಅದನ್ನು ಇಂಪ್ಲಿಮೆಂಟೇ ಮಾಡ್ಕೊಂಡು ಹೋಗಿದ್ರು, ತೆಗಿಲಿಕ್ಕೆ ಕೈ ಹಾಕಿರಲಿಲ್ಲ. ಈಗ ಹೋರಾಟ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ನಾವು ಕಮಿಟ್ ಆಗಿದ್ದೀವಿ, ದ್ವಿಭಾಷಾ ಸೂತ್ರ ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಪಾಲಿಟಿಕ್ಸ್ ಮಾಡಕ್ಕೆ ನಾವು ಜಾಸ್ತಿ ಬಿಡಬಾರ್ದು. ನಮಗೆ ಹಿಂದಿ ಕಲಿಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಕ್ಲಿಯರ್ ಕಟ್ ಒಪಿನಿಯನ್ ಏನು ಗೊತ್ತೆ ವಿಚಾರದಲ್ಲಿ, ಈ ಬಗ್ಗೆ ನೀತಿ ಏನೂ ಇಲ್ಲ. ನಮಗೆ ಹಿಂದಿ ಕಲಿಯೋ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಲ್ಯಾಂಗ್ವೇಜ್ ಕಲಿತು ನಮಗೆ ಆಗಬೇಕಾಗಿರೋದು ಏನೂ ಕೂಡ ಇಲ್ಲ. ನಮ್ಮ ಮಕ್ಕಳಿಗೆ ಹೊರೆ. ಉತ್ತರ ಭಾರತದ ಹಿಂದಿ ಭಾಷಿಕ ರಾಜ್ಯಗಳ ಮಕ್ಕಳು 5 ಸಬ್ಜೆಕ್ಟ್ ಓದ್ತಾರೆ, ಬರ್ಡನ್ ಕಮ್ಮಿ ಆಗುತ್ತೆ ಅವರಿಗೆ. ಕೆಲವು ಕಡೆ ಎಕ್ಸ್ಟ್ರಾ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಡ್ರಾಯಿಂಗ್ ಎಲ್ಲ ಇದೆ. ನಮ್ಮ ಮಕ್ಕಳು ಹಿಂದಿ ಕಲಿಬೇಕು. ಏನಕ್ಕೆ ಕಲಿಬೇಕು? ಹಿಂದಿ ಕಲ್ತು ಏನ್ ಮಾಡಬೇಕು ನಮ್ಮಲ್ಲಿ ಹಿಂದಿನ? ಓಕೆ, ಡ್ರಾಯಿಂಗ್ ಹೇಳ್ಕೊಟ್ರೆ ಸ್ವಲ್ಪ ಎಕ್ಸ್ಟ್ರಾ ಸ್ಕಿಲ್ ಆಗುತ್ತೆ. ಇನ್ನೊಂದು ಏನಾದ್ರು ಹೇಳ್ಕೊಡ್ಬೋದು, ಅದ್ರ ಬದಲಿಗೆ ಬೇರೆ ಏನಾದ್ರು ತರಗತಿ ತಗೋಬಹುದು. ಹಿಂದಿ ನಾಲೆಜ್ ಅಲ್ವಲ್ಲ ಅದು. ಹಿಂದಿ ಅನ್ನೋದೊಂದು ಭಾಷೆ. ಎಕ್ಸ್ಟ್ರಾ ಯಾಕೆ ಬೇಕು? ಅದು ಸುಮ್ಮನೆ ಎಕ್ಸ್ಟ್ರಾ ಮಾರ್ಕ್ಸ್ ಕಾರ್ಡಲ್ಲಿ ಬರಲ್ಲ ಅಂದ್ರೆ ಓಕೆ, ಏನೋ ನಡೆಯುತ್ತೆ ಅಂತ ಹೇಳೋಣ, ಕಲಿಯೋಣ ಬೇಕಾದ್ರೆ ಸುಮ್ಮನೆ ಸೈಡಲ್ಲಿ ಅಂತ. ಮಾರ್ಕ್ಸ್ ಕಾರ್ಡಲ್ಲಿ ಬರುತ್ತೆ, ಪರ್ಸೆಂಟೇಜ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. 10th ತನಕ ತಗೊಳ್ಳೇಬೇಕು. ಅದಿಲ್ಲ ಅಂದ್ರೆ ಸಂಸ್ಕೃತ ತಗೋಬೇಕು. ತಗೊಂಡು ಏನು ಮಾಡೋಣ ಸ್ವಾಮಿ ನಾವು ಸದ್ಯಕ್ಕೆ? ನಮ್ಮ ಮಕ್ಕಳಿಗೆ ಅನ್ನೆಸೆಸರಿ ಬರ್ಡನ್ ಅಲ್ವಾ ಅದು? ಮಾರ್ಕ್ಸಿಗೆ ಬರುತ್ತೆ, ಪರ್ಸೆಂಟೇಜಿಗೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಓದಲೇಬೇಕಾಗುತ್ತಲ್ಲ ಅವರು. ಹಂಗೂ ಹೇಳ್ಕೊಡ್ಬೇಕಾ ನಿಮಗೆ? ಎಲ್ಲ ಕಡೆ ಭಾರತದ ಎಲ್ಲ ಭಾಷೆಗಳನ್ನ ಹೇಳ್ಕೊಡಿ. ಉತ್ತರದಲ್ಲೂ ಕೂಡ ಕನ್ನಡ, ತಮಿಳು, ಮಲಯಾಳಂ ಎಲ್ಲ ಹೇಳ್ಕೊಡಿ, ನೀವು ತೆಲುಗೆಲ್ಲ ಹೇಳ್ಕೊಡಿ. ನಮ್ಮಲ್ಲಿ ಸೌತಲ್ಲಿ ಹಿಂದಿ ಹೇಳ್ಕೊಡಿ, ಪರವಾಗಿಲ್ಲ. ಮಾರ್ಕ್ಸ್ ಕಾರ್ಡಿಗೆ ಸೇರಿಸ್ಬೇಡಿ ಅದನ್ನು. ಎಕ್ಸ್ಟ್ರಾ ಒಂದೀಗ ಈ ಫಿಸಿಕಲ್ ಎಜುಕೇಷನ್ ಎಲ್ಲ ಹೆಂಗೆ ಇಡ್ತೀರೋ ಹಂಗಿಡಿ. ಲ್ಯಾಂಗ್ವೇಜ್ ಕಲ್ಚರಲ್ ಎಕ್ಸ್ಚೇಂಜ್ ಥರ ಇಟ್ಕೊಳ್ಳಿ ಅದನ್ನು. ಬಹಳ ಹಿಂಸೆ ಆಗತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ. ಕೋರ್ಟ್ಗೆ ಹೋಗ್ತೀವಿ, ಖಾಸಗಿ ಶಾಲೆಗಳ ಒಕ್ಕೂಟ. ಎಸ್ ಸ್ನೇಹಿತರೆ, ಕೆಲವರಿಂದ ಇದಕ್ಕೆ ವಿರೋಧ ಕೂಡ ಇದೆ. ಕರ್ನಾಟಕ ಖಾಸಗಿ ಶಾಲೆಗಳ ಒಕ್ಕೂಟ KAMS ಇಂಥ ಒಂದು ಬೆದರಿಕೆ ಹಾಕಿದೆ. ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಬೆಳವಣಿಗೆ ನೋಡಿ ಕರ್ನಾಟಕ ನೀಜರ್ಕ್ ರಿಯಾಕ್ಷನ್ ಮಾಡಿದೆ. ನಾವು ಹಿಂದಿ ಹೇರಿಕೆ ವಿರುದ್ಧ ಇದ್ದೀವಿ, ಆದರೆ ಹಿಂದಿ ಸೇರಿದ ಹಾಗೆ 3ನೇ ಭಾಷೆ ಕಲಿಯೋದ್ರಿಂದ ಮಕ್ಕಳ ಕಾಗ್ನಿಟಿವ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅಂತ ಇವರು ವಾದ. ಜೊತೆಗೆ ದ್ವಿಭಾಷಾ ನೀತಿ ತರ್ತೀವಿ, ನಾವು 2 ಭಾಷೆ ಆಪ್ಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಮಕ್ಕಳ ಮತ್ತು ಪೇರೆಂಟ್ಸ್ ಅವರ ಮೂಲಭೂತ ಹಕ್ಕುಗಳನ್ನೇ ಕಿತ್ಕೊಂಡಂತಾಗುತ್ತೆ. ಹೀಗಾಗಿ ಸರ್ಕಾರ ದ್ವಿಭಾಷಾ ನೀತಿಗೆ ಏನಾದರೂ ಮುಂದಾದರೆ ನಾವು ಕಾನೂನಾತ್ಮಕವಾಗಿ ಫೈಟ್ ಮಾಡ್ತೀವಿ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ KAMSನ ಜನರಲ್ ಸೆಕ್ರೆಟರಿ D ಶಶಿಕುಮಾರ್ ಹೇಳಿದ್ದಾರೆ. ಅಲ್ಲದೆ ದ್ವಿಭಾಷಾ ನೀತಿಯಿಂದ 4,000 ಉರ್ದು ಶಾಲೆ ಮತ್ತು ಶಿಕ್ಷಕರ ಜೀವನೋಪಾಯಕ್ಕೂ ಅಡ್ಡಿಯಾಗುತ್ತೆ. ಜೊತೆಗೆ ಕರ್ನಾಟಕದಲ್ಲಿ ಅನ್ಯ ಭಾಷಿಕರು ಕೂಡ ಇದ್ದಾರೆ. ಈ ಮಹಾನ್ ಭಾವ 55% ಇದ್ದಾರೆ ಅಂತ ಹೇಳಿದ್ದಾರೆ. 55% ಎಲ್ಲ ಎಲ್ಲಿದ್ದಾರೆ ಕರ್ನಾಟಕದಲ್ಲಿ? ಸುಮ್ಮನೆ ಏನೋ ಒಂದು ಫಿಗರ್ ಹೇಳಿದ್ದಾರೆ ಇವರು. ಸೊ ಇಷ್ಟಿದ್ದಾರೆ, ಜಾಸ್ತಿ ಇದ್ದಾರೆ. ಅವ್ರಿಗೂ ಅವರವರ ಭಾಷೆ ಕಲಿಯೋ ಹಕ್ಕಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕೂಡ ದ್ವಿಭಾಷಾ ನೀತಿ ಪ್ರಯತ್ನಕ್ಕೆ ವಿರೋಧಿಸಿದ್ದಾರೆ. ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ರಾಜ್ಯ ಸರ್ಕಾರ ದ್ವಿಭಾಷಾ ನೀತಿ ಜಾರಿಗೆ ತಂದಲ್ಲಿ ಜ್ಞಾನದ ಕೊರತೆಯಿಂದ ಸಂವಹನದ ಸಮಸ್ಯೆ ಆಗುತ್ತೆ. ಈಗ ಆಲ್ರೆಡಿ ಹಿಂದಿ ಗೊತ್ತಿಲ್ಲದೆ ಸಂಸದರಿಗೆ ಮಾತನಾಡೋಕೆ ಸಮಸ್ಯೆ ಆಗ್ತಿದೆ. ಭಾಷೆ ಅಭಿವ್ಯಕ್ತಿ ಮಾಧ್ಯಮ. ಹೆಚ್ಚು ಭಾಷೆ ಕಲಿಯೋದ್ರಿಂದ ಮೆದುಳಿನ ಬೆಳವಣಿಗೆ ಚುರುಕಾಗುತ್ತೆ. ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಅನ್ಯ ರಾಜ್ಯಗಳಲ್ಲಿ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ. ರಾಷ್ಟ್ರೀಯ ಐಕ್ಯತೆ ಮೂಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ 15,000 ಹಿಂದಿ ಶಿಕ್ಷಕರಿದ್ದಾರೆ. ಈಗ ದಿಢೀರಂತ ಹಿಂದಿ ತೆಗೆದ್ರೆ ಅವರೆಲ್ಲ ಏನ್ ಮಾಡಬೇಕು? ಅವರ ಜೀವನ ಬೀದಿಗೆ ಬರುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧ್ಯಯನಗಳು ಹೇಳೋದೇನು? 1ಕ್ಕಿಂತ ಹೆಚ್ಚು ಭಾಷೆ ಕಲಿಯೋದ್ರಿಂದ ಮಕ್ಕಳ ಬೌದ್ಧಿಕ ಸಾಮರ್ಥ್ಯ ಇಂಪ್ರೂವ್ ಆಗುತ್ತೆ, ಡೌಟ್ ಇಲ್ಲ. ಅನೇಕ ಸ್ಟಡೀಸ್ ಕೂಡ ಇದನ್ನೇ ಹೇಳ್ತವೆ. 2009ರಲ್ಲಿ ಮರಿಯಾನಾ ವೆಗಾ ಮೆಂಡೋಜಾ ನಡೆಸಿದ ಸ್ಟಡಿಯಲ್ಲಿ 2 ಭಾಷೆಗಿಂತ 3 ಭಾಷೆ ಕಲಿತ ಮಕ್ಕಳು ಕಾಗ್ನಿಟಿವ್ ಸ್ಕಿಲ್ಸ್ ಅಲ್ಲಿ ಸುಪೀರಿಯರ್ ಆಗಿ ಪರ್ಫಾರ್ಮ್ ಮಾಡಿದ್ರು. 2010ರ ಮತ್ತೊಂದು ಸ್ಟಡಿ ಪ್ರಕಾರ ಹೆಚ್ಚು ಭಾಷೆ ಕಲಿಯೋದ್ರಿಂದ ಮಕ್ಕಳ ಅಟೆನ್ಷನಲ್ ಕಂಟ್ರೋಲ್ ಅಂದ್ರೆ ಫೋಕಸ್ ಜಾಸ್ತಿ ಆಗುತ್ತೆ, ಡಿಸ್ಟ್ರಾಕ್ಷನ್ ತಡೆಯೋ ಸಾಮರ್ಥ್ಯ ಹೆಚ್ಚಾಗುತ್ತೆ, ವರ್ಕಿಂಗ್ ಮೆಮೊರಿ ಇಂಪ್ರೂವ್ ಆಗುತ್ತೆ ಅನ್ನೋ ವಿಚಾರ ಬಂದಿತ್ತು. ಒಟ್ಟಾರೆ ಭಾಷಾ ವ್ಯವಸ್ಥೆ ಬಗ್ಗೆ ಮಕ್ಕಳು ಬ್ರಾಡರ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ವಿಚಾರ ಬಂದಿತ್ತು. ಆದರೆ ಇಲ್ಲಿ ಮಕ್ಕಳ ವರ್ಕ್ಲೋಡ್ ಬಗ್ಗೆ ಗಮನ ಕೊಡಬೇಕಲ್ಲ, ಅದಕ್ಕೆ ನಾವು ಆವಾಗಲೇ ಹೇಳಿದ್ದು ಫಿಸಿಕಲ್ ಎಜುಕೇಷನ್ ಎಕ್ಸ್ಟ್ರಾ ಕ್ಲಾಸ್ ಇರುತ್ತಲ್ಲ, ಹಾಗೆ ಹೇಳ್ಕೊಡ್ಲಿ. ಎಲ್ಲ ಭಾರತೀಯ ಭಾಷೆಗಳನ್ನು ಕಲಿಯೋ ಅವಕಾಶ ಕೊಟ್ಟುಬಿಡಲಿ, ಆಲ್ ಓವರ್ ಇಂಡಿಯಾ ಕೊಟ್ಟುಬಿಡಲಿ. ಈಗ ಉತ್ತರ ಭಾರತೀಯರು ದೊಡ್ಡ ಪ್ರಮಾಣದಲ್ಲಿ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಲ್ವಾ, ಓಕೆ ಅಲ್ಲಿ ಹೋದಾಗ ಕನ್ನಡ ಬೇಕಾಗುತ್ತೆ, ನಾನು ಕನ್ನಡ ತಗೊಳ್ತೀನಿ ಅಂತ ಕೇಳಿದ್ರೆ ಕೊಡೋಕೆ ಆಪ್ಷನ್ ಇರಲಿ, ಅವರಿಗೆ ಕಲೀಲಿ ಅವರು. ನಮ್ಮಲ್ಲೂ ಕೂಡ ಬೇಕಾದರೆ ತಗೊಳ್ಳಿ, ಓದಲಿ ಮಕ್ಕಳು. ಮಾರ್ಕ್ಸ್ ಕಾರ್ಡ್ಗೆ ಪರ್ಸೆಂಟೇಜ್ಗೆ ಆ ಸ್ಕೋರ್ ಆ್ಯಡ್ ಆಗಬಾರ್ದು, ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಥರ ಇರಬೇಕು ಅದು ಅಲ್ವಾ ಕಮ್ಯುನಿಕೇಷನ್ಗೆ.
ಅದನ್ನು ಓದಿ ಮಾರ್ಕ್ಸ್ ತಗೊಂಡು ಅದು ಪರ್ಸೆಂಟೇಜ್ಗೂ ರ್ಯಾಂಕ್ಗೂ ಅದೇ ಬರುತ್ತೆ ಅಂತ ಹೇಳಿದ್ರೆ ಹಿಂಸೆ ಅಲ್ವಾ ಮಕ್ಕಳಿಗೆ. ಅದು ತ್ರಿಭಾಷಾ ನೀತಿ ಕುರಿತು 2017ರಲ್ಲಿ ಪ್ರಕಟ ಆದ ಒಂದು ಸ್ಟಡಿ ರಿಪೋರ್ಟ್ ಪ್ರಕಾರ 3 ಭಾಷೆ ಓದೋ ಮಕ್ಕಳು ಕೆಲವೊಮ್ಮೆ ಮೆಮೊರಿ ಜನರಲೈಸೇಷನ್ ಟಾಸ್ಕ್ಸ್ ಅಂದರೆ ನೆನಪಿನ ಶಕ್ತಿಗೆ ಸಂಬಂಧಪಟ್ಟ ಟಾಸ್ಕ್ಗಳಲ್ಲಿ 2 ಭಾಷೆ ಓದಿದ ಮಕ್ಕಳಿಗಿಂತ ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತಲೂ ಹೇಳಿದೆ. ಯಾಕಂದರೆ ಮಕ್ಕಳ ಕಾಗ್ನಿಟಿವ್ ಡಿಮಾಂಡ್ಸ್ ಅವರ ಮೆದುಳಿನ ಡೆವಲಪಿಂಗ್ ಕೆಪಾಸಿಟಿಗಿಂತ ಹೆಚ್ಚಿರುತ್ತೆ. ಅಂದರೆ ಮಕ್ಕಳು 3 ಭಾಷೆಯೊಂದಿಗೆ ಉಳಿದ ವಿಚಾರಗಳನ್ನು ಕೂಡ ಕಲಿಬೇಕಲ್ವಾ, ಆವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಜೊತೆಗೆ ಆ ಏಜ್ನಲ್ಲಿ ಆ ಒತ್ತಡ ತಾಳ್ಕೊಳ್ಳುವಷ್ಟು ಮಕ್ಕಳ ಮೆದುಳು ಕೂಡ ಡೆವಲಪ್ ಆಗಿರಲ್ಲ ಅಂತ ಸ್ಟಡಿ ಹೇಳಿದೆ. ಬಹುಶಃ ಇದೇ ಕಾರಣಕ್ಕೆ ವಿಶ್ವದೆಲ್ಲೆಡೆ ಬಹುತೇಕ ರಾಷ್ಟ್ರಗಳು ಪ್ರಾಥಮಿಕ ಹಂತದಲ್ಲಿ 1 ಭಾಷೆ ಅಥವಾ 2 ಭಾಷೆ ಮಾತ್ರ ಹೇಳ್ಕೊಡ್ತಾರೆ. ಕೇವಲ ಭಾರತ, ಪಾಕಿಸ್ತಾನ, ದಕ್ಷಿಣ ಆಫ್ರಿಕಾ, ಫಿಲಿಪೈನ್ಸ್ ನಂತಹ ಬೆರಳೆಣಿಕೆ ರಾಷ್ಟ್ರಗಳು ಮಾತ್ರ 3 ಲ್ಯಾಂಗ್ವೇಜ್ ಪಾಲಿಸಿ ಹೊಂದಿರೋದು. ಸ್ನೇಹಿತರೆ, ಭಾಷೆ ನಾಲೆಜ್ ಅಲ್ಲ, ಅದೊಂದು ಟೂಲ್. ಸ್ನೇಹಿತರೆ, ಲ್ಯಾಂಗ್ವೇಜ್ ಈಸ್ ನಾಟ್ ನಾಲೆಜ್, ಇಟ್ಸ್ ಎ ಟೂಲ್. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಒಂದೇ ಥರದ್ದು ಟೂಲನ್ನು ಬೇರೆ ಬೇರೆ ರೂಪದಲ್ಲಿ 3, 4, 5, 6 ಕಲಿಯೋದ್ರಲ್ಲಿ ಅರ್ಥ ಏನಿದೆ? ಅದು ಕೂಡ ಪರ್ಸೆಂಟೇಜ್ಗೆ ಮಾರ್ಕ್ಸ್ ಕಾರ್ಡ್ಗೆ ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಅರ್ಥ ಏನಿದೆ ಅನ್ನೋದು ನಮ್ಮ ಸ್ಟ್ರಾಂಗ್ ಕ್ವಶನ್. ಸ್ನೇಹಿತರೆ ನೋಡಿ, ಕಳೆದ 2 ವರ್ಷಗಳಲ್ಲಿ ಕರ್ನಾಟಕ SSLC ಪರೀಕ್ಷೆಯಲ್ಲಿ ಹಿಂದಿ ಸಬ್ಜೆಕ್ಟ್ನಲ್ಲಿ 2.1 ಲಕ್ಷ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಎಕ್ಸ್ಟ್ರಾ ಭಾಷೆ ತಗೊಂಡಿದ್ದೇ ಹೊರೆಯಾಗ್ತಿದೆ ಅವರಿಗೆ. ಹೀಗಾಗಿ ದ್ವಿಭಾಷಾ ನೀತಿಯ ಕೂಗು ದೊಡ್ಡದಾಗ್ತಾ ಇದೆ. ರಾಷ್ಟ್ರೀಯ ಐಕ್ಯತೆ ಹೆಸರಲ್ಲಿ ದೊಡ್ಡತನ ತೋರಿದ್ದು ಆಕ್ಚುಲಿ ದಡ್ಡತನ ಅನ್ನೋದು ಸಾಬೀತಾಗ್ತಾ ಇದೆ. ರಾಷ್ಟ್ರೀಯ ಐಕ್ಯತೆ ಅಂತ ಹೇಳಿದ್ರೆ ಎಲ್ಲ ಭಾರತೀಯ ಭಾಷೆಗಳಿಗೆ ಸಮಾನ ಗೌರವ ಕೊಟ್ಟು ಸಮಾನ ಅವಕಾಶಗಳನ್ನು ಕೊಡೋದು. ಹಿಂದಿ, ಕನ್ನಡ, ನಮಗೆ ಹಿಂದಿ ಮೇಲೆ ಎಳ್ಳಿನ ಕಾಳಿನಷ್ಟು ದ್ವೇಷ ಇಲ್ಲ, ನಾವು ಅದನ್ನು ಪ್ರೀತಿಸ್ತೀವಿ. ಕನ್ನಡನ ನಾವು ಇನ್ನೂ ಜಾಸ್ತಿ ಪ್ರೀತಿಸ್ತೀವಿ ನಮ್ಮ ಭಾಷೆನ ಕಾರಣಕ್ಕೋಸ್ಕರ. ಉಳಿದಂತೆ ನಾವು ಹಿಂದಿನೂ ಪ್ರೀತಿಸ್ತೀವಿ, ತೆಲುಗುನೂ ಪ್ರೀತಿಸ್ತೀವಿ, ತಮಿಳನ್ನು ಪ್ರೀತಿಸ್ತೀವಿ, ಮಲಯಾಳಮನ್ನು ಕೂಡ ಪ್ರೀತಿಸ್ತೀವಿ. ಬರದೇ ಇರೋ, ನಮಗೆ ಅರ್ಥನೇ ಆಗದಿರೋ ನಾರ್ತ್ ಈಸ್ಟ್ನ ಭಾಷೆಯನ್ನು ಕೂಡ ನಾವು ಪ್ರೀತಿಸ್ತೀವಿ. ಯಾಕಂದರೆ ನಮ್ಮ ಭಾಷೆ, ನಮ್ಮ ಭಾರತೀಯ ಭಾಷೆಗಳು ಅಂತ ನಮಗೆಲ್ಲದ್ರ ಬಗ್ಗೆ ಗೌರವ ಇದೆ. ವಿದೇಶಿ ಭಾಷೆಗಳ ಮೇಲೂ ಕೂಡ ನಮಗೇನು ದ್ವೇಷ ಇಲ್ಲ. ಹಾಗಿರ್ಬೇಕಾದ್ರೆ ಭಾರತೀಯ ಭಾಷೆಗಳನ್ನು ನಾವ್ಯಾಕೆ ದ್ವೇಷಿಸೋಣ? ನಮಗೇನು ದ್ವೇಷ ಇಲ್ಲ. ಆದರೆ ಈಕ್ವಲ್ ಸ್ಥಾನಮಾನ ಇರಲಿ, ಒಂದು ಭಾಷೆಯನ್ನು ಮಾತ್ರ ಜಾಸ್ತಿ ಹರಡೋ ಪ್ರಯತ್ನ ಯಾಕೆ? ಎಲ್ಲರೂ ಎಲ್ಲ ಭಾಷೆನೂ ಕಲಿಯೋಣ, ಆದರೆ ಮಾರ್ಕ್ಸ್ಗೆ ಅದು ಬೇಕೇ ಬೇಕು, ಪರ್ಸೆಂಟೇಜ್ಗೆ ಅದು ಬೇಕೇ ಬೇಕು ಅನ್ನೋ ಪ್ರೆಷರ್ ಇಡಬೇಡಿ ಅನ್ನೋದು ನಮ್ಮ ಸಲಹೆ. ಇಷ್ಟ ಇದ್ದವರು ಕಲೀಲಿ, ಇಲ್ಲದೆ ಇದ್ದವರು ಬಿಡಲಿ, ಅವ್ರವ್ರ ಇಷ್ಟ. ಯಾವ ಭಾಷೆ ಜಾಸ್ತಿ ಉದ್ಯೋಗಾವಕಾಶವನ್ನು ಮತ್ತು ಜೀವನವನ್ನು ಕೊಡುತ್ತೋ ಅದನ್ನು ಹುಡುಕಿ ಕಲಿತಾರೆ. ತುಂಬ ಜನ ಅನ್ಸಿದ್ರೆ ಕನ್ನಡ ಕಲಿತ್ರೆ ಬೆಂಗಳೂರಿಗೆ ಹೋದಾಗ ಚೆನ್ನಾಗಾಗುತ್ತೆ ಅಂತ ಅನ್ಸಿದ್ರೆ ಅವರು ಕಲೀಲಿ. ಬೇರೆ ಭಾರತೀಯರು ಕೂಡ ಕನ್ನಡ ಕಲೀಲಿ. ತಮಿಳ್ ಬಗ್ಗೆ ಹಂಗನ್ಸಿದ್ರೆ ತಮಿಳ್ ಕಲೀಲಿ, ಅಥವಾ ಮರಾಠಿ ಬಗ್ಗೆ ಹಂಗನ್ಸಿದ್ರೆ ಮರಾಠಿ ಕಲೀಲಿ, ಅಥವಾ ಹಿಂದಿ ಬಗ್ಗೆನೇ ಹಾಗನ್ನಿಸ್ತು ಅಂದರೆ ಹಿಂದಿನೇ ಕಲೀಲಿ. ಅದು ಅವ್ರವ್ರಿಗೆ ಬಿಟ್ಬಿಡಿ, ಆಪ್ಷನಲ್ಲಿ ಬಿಟ್ಬಿಡಿ ಅದನ್ನು. ಅದು ಯಾಕೆ ನೀವು ಫೋರ್ಸ್ ಮಾಡ್ತೀರಾ? ಯಾಕೆ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಅದನ್ನೇ ತಗೊಳ್ಳೋ ರೀತಿ ಫೋರ್ಸ್ ಯಾಕೆ ಮಾಡೋದು? ಅದೇ ತಗೋಬೇಕು, ಇಲ್ಲ ಸಂಸ್ಕೃತ ತಗೋಬೇಕು ಅಂಥೇಳಿ ಕರ್ನಾಟಕದಲ್ಲಿ ಯಾಕೆ ಫೋರ್ಸ್ ಮಾಡೋದು? ಅದನ್ನು ಪರ್ಸೆಂಟೇಜ್ಗೆ ಯಾಕೆ ಕೌಂಟ್ ಮಾಡ್ತೀರಾ? ದೊಡ್ಡ ಅನ್ಯಾಯ ಅದು, ಮಾಡಬೇಡಿ ಅನ್ನೋದು ನಮ್ಮ ಮನವಿ ಕೂಡ. ಸ್ನೇಹಿತರೆ, ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.